ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬ್ಯಾಕ್ ನೆಕ್ನ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸಿದ್ದೇನೆ. ಹಾಗೆಯೇ ಬ್ಯಾಕ್ ನೆಕ್ಕಿದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಬಾಕಿ ಇತ್ತು, ಇದರಲ್ಲೇ ಮಾಡ್ತಿದ್ದೇನೆ. ಇಲ್ಲಿ ನಾನು ಫ್ರಂಟ್ ಪಾರ್ಟಿಗೆ ಮೊದಲನೇ ವಿಡಿಯೋದಲ್ಲಿ ತೋರಿಸಿದ ಹಾಗೆಯೇ ಇಲ್ಲಿ ಕಾರ್ನರ್ಗೆ ಸ್ಟಿಚ್ ಹಾಕ್ಕೊಂಡಿದ್ದೇನೆ. ಅಂದರೆ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆನೆ, ಇದು ಫ್ಯಾಬ್ರಿಕ್ನ ರೈಟ್ ಸೈಡ್ ಆಗಿರ್ತದೆ. ಅದರ ಜೊತೆಗೇ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಇದಕ್ಕಿಂತ ಮುಂಚಿನ ವಿಡಿಯೋವನ್ನು ಅಂದರೆ ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಈಗ ಅದೇ ರೀತಿ ಬ್ಯಾಕ್ ಪಾರ್ಟನ್ನು ಕೂಡ ನಾನಿಲ್ಲಿ ಕಾರ್ನರ್ಗೆ ಸ್ಟಿಚ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇವರ ನೆಕ್ ವಿಡ್ತ್ ಬಂದು 2 ಇಂಚಸ್, ಬ್ಯಾಕ್ ಡೀಪ್ 8 ಇಂಚಸ್ ಬೇಕು. ಇಲ್ಲಿ ಕೂಡ ನಾನು 2 ಇಂಚಸ್ ಹಾಕ್ತಿದ್ದೇನೆ. ಇದನ್ನು ಕನೆಕ್ಟ್ ಮಾಡ್ತಿದ್ದೇನೆ. ಸಿಂಪಲಾಗಿ ರೌಂಡ್ ಶೇಪ್ ಬೇಕಿರೋದು. ಈಗ ಕಟ್ಟಿಂಗ್ ಮಾಡ್ಕೊಳ್ಳುವ. ಇಲ್ಲಿಗೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು, ಯಾಕಂದರೆ ಡಿಸೈನ್ ಕುತ್ಕೊಳಿಸುವಾಗ ಆ ಕಡೆ ಈ ಕಡೆ ಆಗ್ತದೆ ಅಂತ. ಇಲ್ಲಿ ಸ್ಟಿಚ್ ಆದಮೇಲೆ ನಾನು ಸ್ಯಾರಿ ಪೀಸ್, ಇದರ ಸ್ಯಾರಿ ಕಲರ್ ಗ್ರೀನ್, ಅದರಿಂದ ಈ ಥರ ಬಾಕ್ಸ್ ಮಾಡ್ಕೊಂಡಿದ್ದೇನೆ. ಇದು 2 ಇಂಚಸ್ ಇದೆ. ಹಾಗೆಯೇ ಇದರಲ್ಲಿ 12 ಇದೆ. ಇದನ್ನು ತ್ರಿಭುಜ ಥರ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಒಂದು ಫೋಲ್ಡ್, ಮತ್ತೊಂದು ಹೀಗೆ ಫೋಲ್ಡ್. ಅದೇ ರೀತಿ 12 ಪೀಸ್ ಕೂಡ ಮಾಡ್ಕೊಳ್ತೇನೆ. ನೋಡಿ, ಇಲ್ಲಿ ಈ ಥರ 12 ಪೀಸ್ ಇದೆ. ಇಲ್ಲಿ ನಾನು ಈ ಸ್ಟಿಚ್ಚಿಂದ 1 ಇಂಚು ಬಿಟ್ಟು ಹೀಗೆ ಮಾರ್ಕ್ ಮಾಡಿಕೊಂಡಿದ್ದೇನೆ. ಸ್ಟಿಚ್ಚಿಂದ 1 ಇಂಚು ಬಿಟ್ಟು ಇಲ್ಲಿ 1 ಇಂಚು ಬಿಟ್ಟು, ಆಮೇಲೆ ಸ್ಟಾರ್ಟಿಂಗಿಂದ ಇಲ್ಲಿ 1 ಇಂಚು ಮತ್ತು 2 ಇಂಚಿಗೆ ಹೀಗೆ ಮಾರ್ಕಿಂಗ್ ಮಾಡಬೇಕು. ಮತ್ತು ಇಲ್ಲಿಂದ 1 ಇಂಚಿಗೆ ಮತ್ತಿದು ಸೇಮ್ ಬರ್ತದೆ. ಇಲ್ಲಿಗೆ ನಾವು ಟೋಟಲ್ 6 ತಗೊಂಡಿರೋದು. 1 2 3 4 5 6, ಇಲ್ಲಿಗೆ ಡಬಲ್ ಬರ್ತದೆ. ಮತ್ತು ಸೇಮ್. ಆಮೇಲೆ ಇದನ್ನು ಇಲ್ಲಿ ಮಾರ್ಕ್ ಇರುವ ಕಡೆ ಇದನ್ನು ಹೀಗೆ ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಎಕ್ಸ್ಟ್ರಾ ಇದ್ದ ಪೀಸನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡೆ. ಆಮೇಲೆ ಒಂದು ಗೋಲ್ಡನ್ ಕಲರ್ ಲೇಸ್ ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಇದಕ್ಕೆ ಮ್ಯಾಚಿಂಗ್ ತಗೊಳ್ಬೋದು. ಅದನ್ನು ಇದರ ಮೇಲಿಟ್ಟು ಸ್ಟಿಚಿಂಗ್ ಮಾಡಬೇಕು. ಫಸ್ಟಿಗೆ ಸ್ಟಿಚಿಂಗ್ ಮಾಡುವಾಗ ಈ ಸೈಡ್ ಸ್ಟಿಚಿಂಗ್ ಹಾಕಬೇಕು, ಯಾಕಂದರೆ ಈ ಸೈಡ್ ಹಾಕುವಾಗ ಇದು ಈ ಕಡೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಈ ಥರ ಶೇಪ್ ಹೋಗ್ತದೆ. ಅದಕ್ಕೆ ನೋಡಿ, ಈಗ ಡಿಸೈನ್ ಎಷ್ಟು ನೀಟಾಗಿ ಬಂತು ಅಂತ ನೋಡಿ. ಇಲ್ಲಿ ನೀವು ಗೋಲ್ಡನ್ ಥ್ರೆಡ್ ಅಥವಾ ಬ್ರೌನ್ ಥ್ರೆಡ್ಡನ್ನು ಯೂಸ್ ಮಾಡಬಹುದು, ಯಾಕಂದರೆ ಗೊತ್ತಾಗೋದಿಲ್ಲ ಸ್ಟಿಚ್ ಹಾಕುವಾಗ. ಇಲ್ಲಿ ಬೇಕಾದರೆ ನಾನಿಲ್ಲಿ ಹೆಮ್ಮಿಂಗ್ ಮಾಡ್ತೇನೆ, ಅಥವಾ ನೀವಿಲ್ಲಿಗೆ ಪೈಪಿಂಗ್ ಬೇಕಾದರೆ ಹಾಕ್ಬೋದು. ಮತ್ತು ಇಲ್ಲಿ ಡಾಟ್ಸ್ ಇರುವಂಥದ್ದು, ಇಲ್ಲಿ ಇದರ ಸೆಂಟರ್ಗೆ ಈ ಥರ ಫೋಲ್ಡ್ ಮಾಡಬೇಕು. ಇಲ್ಲಿಂದ 3.5 ಇಂಚ್ ಅಥವಾ 4 ಇಂಚ್, 3.5 ಸಾಕಾಗ್ತದೆ. 4 ಇಂಚ್
ಕೆಲವೊಮ್ಮೆ ಇಡ್ಬೋದು, ಯಾವಾಗ ಅಂತ ಹೇಳಿದರೆ ತುಂಬ ಸ್ಲಿಮ್ ಇದ್ದಾಗ, ಇಲ್ಲಾದರೆ ಶೇಪ್ ಹೋಗ್ತದೆ. ಇಲ್ಲಿ ಡಾಟ್ಸ್ 1/2 ಇಂಚ್, ಇಲ್ಲಿ 1/4 ಇಂಚ್, ಆ ಕಡೆ 1/4 ಇಂಚ್, ಟೋಟಲ್ 1/2 ಇಂಚ್ ಆಗ್ತದೆ. ಎರಡೂ ಕಡೆ ಸೇಮ್ ಡಾಟ್ಸ್ ಇಡುವಂಥದ್ದು. ನೋಡಿ ಇಲ್ಲಿ ಡಾಟ್ಸ್ ಇಟ್ಟಿದ್ದೇನೆ. ಎಲ್ಲರಿಗೂ ಇಲ್ಲಿ 1/2 ಇಂಚೇ ಡಾಟ್ಸ್ ಇಡಲಿಕ್ಕೆ, ಅಂದರೆ ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್. ನೋಡಿ ಈ ಥರ ಡಿಸೈನ್ ಬಂದಿದೆ. ನೋಡಿ ನಾನಿಲ್ಲಿ ಹೆಮ್ಮಿಂಗ್ ಮಾಡಿದ್ದೇನೆ. ನೀವು ಬೇಕಾದರೆ ಇದಕ್ಕೆ ಪೈಪಿಂಗ್ ಹಾಕಿದರೆ ಚೆನ್ನಾಗಾಗುತ್ತೆ. ಹಾಗೆಯೇ ಇಲ್ಲಿಗೆ ಗೋಲ್ಡನ್ ಬೀಡ್ಸ್ ಹಾಕ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇದರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ ಈ ಥರ ಡಿಸೈನ್ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.